ಹೆತ್ತ ತಾಯಿ ತಂದೆಗೂ, ಗುರುಗಳಿಗೂ, ಗ್ರಹ ದೇವತೆಗೂ, ಕುಲದೇವತೆಗೂ, ಈ ಪಂಚಭೂತಗಳಿಗೂ, ಯೂನಿವರ್ಸ್ಗೂ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ, ದುರ್ಗಾ ಲಕ್ಷ್ಮಿ ಸರಸ್ವತಿಯನ್ನು ನಮಸ್ಕರಿಸುತ್ತಾ ಈ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಆ ಪರಶಿವನ ಆಶೀರ್ವಾದದೊಂದಿಗೆ ಶಿವರಾತ್ರಿ ಎಂದರೇನು, ಶಿವರಾತ್ರಿಗೆ ಯಾಕೆ, ಶಿವಲಿಂಗ ಯಾಕೆ, ಶಿವಲಿಂಗವನ್ನೇ ಪೂಜೆ ಮಾಡಬೇಕು ಯಾಕೆ, ಶಿವ ಅಂದರೇನು, ಉಪವಾಸ ಯಾಕೆ, ಜಾಗರಣೆ ಯಾಕೆ ಅಂತ ನೋಡೋಣ. ಡಿ ಗಾಡ್, ಜಿ ಜನರೇಟರ್ ಬ್ರಹ್ಮ, ಓ ಆಪರೇಟರ್ ವಿಷ್ಣು, ಡಿ ಡಿಸ್ಟ್ರಾಜರ್ ಆ ಪರಶಿವ, ಆ ಪರಶಿವನೇ ಡಿಸ್ಟ್ರಾಜರ್. ಶಿವರಾತ್ರಿ ವೆರಿ ವೆರಿ ಪವರ್ಫುಲ್ ಡೇ, ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಡೇ. ಶಿವರಾತ್ರಿ 1000 ಏಕಾದಶಿ ವ್ರತ ಇದ್ದಷ್ಟು ಫಲ ಒಂದು ಶಿವರಾತ್ರಿ ವ್ರತವನ್ನ ಆಚರಿಸಿದರೆ. ಅಂದ್ರೆ ಶಿವರಾತ್ರಿಯ ದಿನ ಯಾಕೆ ರಾತ್ರಿಯಲ್ಲೇ ಜಾಗರಣೆ ಇರ್ಬೇಕಂದ್ರೆ, ಯಾವಾಗಲೂ ಎಲ್ಲಿ ಸೈಲೆಂಟ್ ಇದೆಯೋ, ಎಲ್ಲಿ ಶಬ್ದ ಇಲ್ವೋ ಇರತ್ತೋ ಆಗ ಆ ದೇವನಿಗೆ ನಾವು ಶಿವನಿಗೆ ಹತ್ತಿರ ಆಗ್ತೇವೆ. ಆ ಟೈಮಲ್ಲಿ ನಾವು ಏನ್ ಬೇಡಿದ್ರು ನಮ್ಮ ಕಷ್ಟಗಳನ್ನು ತೊಲಗಿಸುತ್ತಾನೆ ಶಿವ. ಅಂದ್ರೆ ಶಿವ ಅನ್ನೋನು ಪಂಚಭೂತದಲ್ಲಿ ಭೂಮಿಯಲ್ಲಿ ಏನಾದ್ರೂ ಒಂದು ಹಾಕಿದ್ರು ಭೂಮಿಯ ಗುಣಗಳು ಅದಕ್ಕೆ ತಕ್ಕಂತೆ ಬದಲಾವಣೆ ಆಗತ್ತೆ. ಒಂದು ಮೋರಿ ಇದ್ರೆ ಆ ಮೋರಿ ವಾಸನೆ ಗಾಳಿ ರೂಪದಲ್ಲಿ, ಗಾಳಿಯೂ ಕೂಡ ಅದರ ಗುಣಗಳಿಂದ ಬದಲಾವಣೆ ಆಗತ್ತೆ. ಒಂದ್ ನೀರಿರತ್ತೆ, ನೀರಲ್ಲಿ ಸ್ವಲ್ಪ ಹಾಲು ಹಾಕಿದ್ರು ಕೂಡ ಆ ನೀರಿನ ಗುಣಗಳನ್ನು ಬದಲಾಗತ್ತೆ. ಅಂದ್ರೆ ಅಗ್ನಿ ಮಾತ್ರ ನೀವು ಏನೇ ಹಾಕಿದರೂ ಕೂಡ ಅಗ್ನಿಯ ಗುಣಗಳು ಬದಲಾವಣೆ ಆಗೋದೇ ಇಲ್ಲ. ಅಗ್ನಿಯ ಸ್ವರೂಪನೇ ಶಿವ, ಆ ಪರಶಿವ. ಆವತ್ತಿನ ದಿನ 3 ಬಿಲ್ಲ ಎಲೆಗಳಿಂದ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ, ರಜೋಗುಣ, ಸತ್ವಗುಣ, ತಾಮಸ ಗುಣ ಮತ್ತು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ನಮ್ಮ ಮೈಂಡ್ ಸೋಲ್ ಕೂಡ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್, ಈ 3 ಬಿಲ್ಲವ ಎಲೆಗಳಿಂದ ಆ ದೇವರಿಗೆ ನಾವು ಅರ್ಪಣೆ ಮಾಡಿ ಪೂಜೆ ಮಾಡ್ತೀವಿ. ಇದಕ್ಕೆ 3 ಬಿಲ್ಲಪತ್ರೆಗಳಿಂದ 3 ಎಲೆಗಳಿಂದ ಪೂಜೆ ಮಾಡಬೇಕು. ಆಯ್ತು. ಉಪವಾಸ ಯಾಕೆ? ಉಪವಾಸ ಯಾಕೆ ಅಂದ್ರೆ, ಯಾವಾಗ್ಲೂ ನಾವು ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡು, ನಮ್ಮ ಮೈಯನ್ನು ಶುದ್ಧಿಯಾಗಿ ಇಟ್ಕೊಂಡು, ಅಂದ್ರೆ ಖಾಲಿ ಹೊಟ್ಟೆ ಇರುವಾಗ ಆವತ್ತು ವರ್ಲ್ಡಲ್ಲಿ, ಈ ಪ್ರಪಂಚದಲ್ಲಿ ಶಿವರಾತ್ರಿಯ ದಿನ ಒಂದು ಮಹತ್ವವಾದ ಶಕ್ತಿ ಇರುತ್ತೆ ಈ ವರ್ಲ್ಡಲ್ಲಿ. ಆ ಶಕ್ತಿಯನ್ನ ಯಾವಾಗ ನಾವು ಉಪವಾಸ ಮಾಡಿ ಹೊಟ್ಟೆ ಮನಸ್ಸು ಎಲ್ಲ ಶುದ್ಧಿಯಾಗಿ ಇರುತ್ತೋ ಆಗ ಅಷ್ಟು ಬೇಗ ಆ ಶಕ್ತಿಗಳು ನಮ್ಮ ಮೈಗೆ ಬರುತ್ತೆ, ನಮಗೂ ಬರುತ್ತೆ. ಆ ಶಕ್ತಿಗಳನ್ನು ಎಳ್ಕೋತೀವಿ. ಒಂದು ವೈಬ್ರೇಷನ್, ಒಂದು ಪಾಸಿಟಿವ್ ವೈಬ್ರೇಷನ್ ನಮಗೆ ಬರುತ್ತೆ. ಮತ್ತೆ ಪಾಪ ಮಾಡಿದ ಮನುಷ್ಯ ಯಾರೂ ಇಲ್ಲ, ಎಲ್ಲರೂ ಕೂಡ ಕರ್ಮಜೀವಿಗಳೇ. ಆವತ್ತು ಉಪವಾಸ ಇದ್ದು ಜಾಗರಣೆ ಮಾಡಿ ಆ ಶಿವನ ಆರಾಧನೆ ಮಾಡುವಾಗ ಯಾರಿಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಪಾಪ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಅಂದರೆ ನಿಮಗೆ ನಕಾರಾತ್ಮಕ ಶಕ್ತಿಗಳಿಂದ ಸಕಾರಾತ್ಮಕ ಶಕ್ತಿಗಳಿಗೆ ಕರ್ಕೊಂಡೋಗೋದು ಆ ಪರಶಿವ. ಆ ಶಿವನಿಗೆ ನಾವು ಹತ್ರ ಹಾಕ್ತೀವಿ. ಅದು ಮಾತ್ರ ಅಲ್ಲ, ಆವತ್ತಿನ ದಿನ ಮನೆಯಲ್ಲಿ ಜಗಳ ಮಾಡದೆ ಯಾರು ಕೂಡ, ನೀವು ಶಿವನನ್ನ ನೆನೆಯೋದಕ್ಕಿಂತ ಜಗಳ ಮಾಡಬಾರ್ದು. ಕಾಮ್ ಆಗಿ, ಕೂಲ್ ಆಗಿ, ಏನೇ ಆಗ್ಲಿ ನಿಧಾನದಿಂದ ಸೈಲೆಂಟ್ ಆಗಿರಿ. ಆದಷ್ಟು ಅವತ್ತು ಮೌನ ವ್ರತ ಇದ್ರಿ ಅಂದ್ರೆ
ತುಂಬ ನಿಮ್ಗೆ ಎಫೆಕ್ಟ್ ಆಗಿರುತ್ತೆ. ಆರೋಗ್ಯ ಸಮಸ್ಯೆಗಳಿರೋರು ಕೂಡ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಶುದ್ಧ ಮನಸ್ಸಿನಿಂದ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಬಾರಿ ಆದ್ರೂ ಹೇಳಿ. ಕೆಲವೊಮ್ಮೆ ದೇವಸ್ಥಾನದಲ್ಲಿ ತುಂಬಾ ರಶ್ ಕ್ರೌಡ್ ಇರುತ್ತೆ, ಆದ್ರೆ ಅಲ್ಲಿ ಹೋಗಿ ಸಿಕ್ಕಾಕೊಂಡು ಅಲ್ಲಿ ಅಕ್ಕಪಕ್ಕ ಇರೋರ್ನೆಲ್ಲ ಬೈತೀವಿ, ಬಿಡು ನನಗ್ ಬಿಡು, ಜಾಗ ಬಿಡು, ಹಂಗೆ ಹಿಂಗೆ ಅಂತ ಬೈತೀವಿ. ಹಾಗೆ ನಿಮ್ಮ ಕೈಯಲ್ಲಿ ಆಗದೆ ಇರುವಾಗ ಮನೆಯಲ್ಲೇ ಆ ಶಿವನನ್ನ ಪೂಜೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ನಿಧಾನವಾಗಿದ್ರೆ ನೀವು ಶಿವನನ್ನು ಹುಡ್ಕೊಂಡು ಹೋಗೋದಕ್ಕಿಂತ ಆ ಪರಶಿವ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅಂದ್ರೆ ಶಕ್ತಿ, ಶಿವ ಇದನ್ನ ಸೇರಿದಂತ ಯೂನಿವರ್ಸೇ ಲಿಂಗ ರೂಪ. ಅಂತಹ ಲಿಂಗವನ್ನು ನಮ್ಮ ಕರ್ಮಗಳು ತೊಳಸಿ, ನಮ್ಮ ಕಷ್ಟಗಳನ್ನು ತೊಲಗಿಸಿ, ನಮ್ಮ ಇಷ್ಟಾರ್ಥಗಳನ್ನು ಪೂರ್ವಹಿಸಲಿಕ್ಕಿಂತನೇ ಇರೋದು ಶಿವರಾತ್ರಿ. ತುಂಬಾ ಬಹಳ ಮಹತ್ವವಾದ ಅಮೇಝಿಂಗ್ ಪವರ್ಫುಲ್ ಡೇ. ಆ ಡೇಯಲ್ಲಿ ಆದಷ್ಟು ನೀವು ಆರಾಧನೆ ಮಾಡ್ತೀರೋ ಇಲ್ವೋ, ಯಾರನ್ನು ಭಯಕ್ಕೆ ಹೋಗ್ಬೇಡಿ, ಯಾರಿಗನ್ನು ಕಷ್ಟ ಕೊಡಬೇಡಿ. ಅದನ್ನು ಮಾಡದಿದ್ರೇನೆ ಆ ಶಿವನಿಗೆ ನಾವು ಹತ್ತಿರ ಆಗ್ತೀವಿ. ಯಾರಿಗೂ ಕೆಟ್ಟದನ್ನ ತಿಳಿಬಾರ್ದು. ಅಹಂಕಾರದಿಂದ ಏನೋ ಕೆಲಸ ಅಟ್ಲೀಸ್ಟ್ ಅವತ್ತು ಒಂದು ದಿನ ಮಾಡದೇ ಇರಿ. ಇದೇ ನಿಮ್ಗೆ ಶಿವ, ಆ ಪರಶಿವ ಆಶೀರ್ವಾದ ಕೊಡ್ತಾನೆ. ಥ್ಯಾಂಕ್ ಯು ಎವ್ರಿ ಒನ್. ಶ್ರೀವಾಸ್ತು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.